ಹಲೋ ಗಾಯ್ಸ್, ವೆಲ್ಕಮ್ ಟು ದ ಲಾಗ್. ನಾವಿವತ್ತು ಎಲ್ಲಿ ಹೊಂಟೇವ್ರಿಪ್ಪ ಅಂದ್ರೆ ಕೊಡ್ಚಾದ್ರಿಗೆ ಹೊಂಟೇವಿ. ಕೊಡ್ಚಾದ್ರಿ ಬಂದು ನಮ್ಮ ಊರಿಂದ 260 ಕಿಲೋಮೀಟ್ರ್ ಆಕೈತಿ. ಅರೌಂಡ್ 5.5 ತಾಸು ಆಕೈತಿ. ಸೊ ಲೇಟ್ ಮಾಡೋದು ಬೇಡ್ರಿ, ನಡ್ರಿ ಹೋಗೋಣ. ಟೀ ಕುಡಿಯೋಕೆ ಅಂದೇಶೋ ಗೈಸ್. ಸೊ ಆ್ಯಕ್ಚುಲಿ 2 ಗಾಡಿ ತೊಗೊಂಡು ಹೊಂಟೇವಿ. ಇವರು ನಮ್ಮ ಫ್ರೆಂಡ್ ರೋಹಿತ್. ನಮ್ಮ ಬ್ಯಾಗೆಲ್ಲ ಈ ಪೆನ್ನರ್ಸ್ನೇ ಹಾಕೀವಿ. ಏನು ಡಬ್ಬ ಕಾಣ್ತವೆ ಅದ್ರಾಗ ಹಾಕೀವ್ರಿ. ಇವಿದ್ರೆ ಭಾಳ ಯೂಸ್ಫುಲ್ ಆಕವು. ನಾವು ಇದ್ರ ಹಾಕಿಬಿಟ್ರೆ ಲಾಕ್ ಮಾಡಿಬಿಟ್ರೆ ನಮ್ಮ ಬ್ಯಾಗಿಂದು ಚಿಂತನೆ ಇರೋಂಗಿಲ್ಲ. ಇನ್ನು ಇಲ್ಲಿಂದ 4 ತಾಸು ಜರ್ನಿ ಐತ್ರಿ. ಈಗ ನಾವು ಇದೇನು ಬ್ರಿಡ್ಜ್ ಕಾಣತ್ತಲ್ಲ, ಇದ್ರ ಕಾಶಿ ಹೋಗ್ಬೇಕು ಆ ಕಡೆ. ಇದು ಬ್ರಿಡ್ಜ್ ಬಂದು ಪುಣೆ ಬೆಂಗಳೂರು ಹೈವೇ ಇದೆ. ಈಗ ಬಂಕಾಪುರ ಕ್ರಾಸ್ನಾಗ ಅದೀವಿ ನಾವು. ಈಗ ಇದು ಕೊಡಚಾದ್ರಿ ಹೋಗೋ ಮುಂದೆ ನಡುವೆ ನಮ್ಗೊಂದು ಲಾಂಚ್ ಸಿಗತ್ತೆ ರೀ. ಈಗ ಅದು ಆ ಲಾಂಚ್ನಾಗ ನಮ್ಮ ಗಾಡಿ ಹಾಕ್ಕೊಂಡು ಹೋಗ್ಬೇಕು. ನೀವೀಗದ ಮ್ಯಾಪ್ನಾಗ ನೋಡ್ಬೋದು ರೀ, ಟೇಕ್ ದ ಫೆರಿ ಅಂತ ಬರೋದೈತಿ. ಫೆರಿ ಅಂದ್ರೆ ಲಾಂಚ್ ರೀ ಅದು. ಈಗ ನೋಡಂಬರ್ರಿ ಅದು ಫೆರಿ ಹೆಂಗೈತೆ ಅಂತಂದು. ನೀವು ಇದೇನು ನೋಡಾಯ್ತಿರಲ್ಲ, ಇದು ಲಾಂಚ್ ಅದು. ನೀವು ಅಲ್ಲಿ ನೋಡ್ಬೋದು ಗಾಡಿ ಎಲ್ಲ ಪಾರ್ಕ್ ಮಾಡಕತ್ತಾರ ಕಾರ್. ಈಗ ನಮ್ಮ ಗಾಡಿನ ಹೋಗಿ ಅಲ್ಲಿ ಪಾರ್ಕ್ ಮಾಡ್ಬೇಕು. ಆಮೇಲೆ ಇದು ನದಿನಾಗ ಈ ದಂಡಿ ದಾಟಿ ಆ ದಂಡಿಗೆ ಹೋಗ್ಬೇಕು. ಈ ಲಾಂಚ್ನಾಗ ಬರೀ ಕಾರ್ ಬೈಕ್ ಅಷ್ಟು ಹಾಕಂಗಿಲ್ಲ ರೀ, ಇದು ಬಸ್ನೂ ಹಾಕ್ತಾರೆ. ಇಲ್ಲಿ ನೋಡಕತ್ತಿರ್ಬೇಕು ಹೆಂಗೆ ಇಲ್ಲಿ ರಿವರ್ಸ್ ತೊಗೊಂಡು ಗಾಡಿ ಹಾಕಕತ್ತಾರ ಅಂತಂದು. ಫೈನಲಿ ನಮ್ಮ ಗಾಡಿನೂ ಲಾಂಚ್ನೇ ಹಾಕಿದ್ರಿ ಗಾಯ್ಸ್. ಒಂದು ಗಾಡಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ ಟಿಕೆಟ್. 2 ಗಾಡಿ ಸೇರಿ 40 ರೂಪಾಯಿ ಚಾರ್ಜ್ ಮಾಡಿದ್ರು. ಫೈನಲಿ ಕೊಡಚಾದ್ರಿ ಬಂದ್ವಿ ನೋಡ್ರಿ. ಇಲ್ಲಿಂದ ಮುಂದೆ ನಮ್ದು ಬೈಕ್ ಹೋಗಲ್ಲ. ನಮ್ಮ ಬೈಕ್ ಇಲ್ಲೇ ಪಾರ್ಕ್ ಮಾಡ್ಬೇಕ್ರಿ. ಮಾಡಿ ಜೀಪ್ನ್ಯಾಗ ಹೋಗ್ಬೇಕು. ಇಲ್ಲೇ ಮುಂದೆ ಹೋದ್ರೆ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ, ಅಲ್ಲಿ ನಮ್ಮ ಎಂಟ್ರಿ ಮಾಡಿಸ್ಬೇಕ್ರಿ. ಮಾಡಿಸಿ ಹೋಗ್ಬೇಕು. ಇದು ಕೊಡಚಾದ್ರಿ ಬಂದರೆ ಟೋಟಲಿ 1343 ಮೀಟರ್ ಹೈಟ್ ಐತ್ರಿ. ಇದು ಪೀಕ್ ಮುಟ್ಟಬೇಕಂದ್ರೆ 2 ವೇ ಅದಾವೆ. ಒಂದು ನಾವು ಟ್ರೆಕ್ಕಿಂಗಾರ ಹೋಗ್ಬೋದು, ಇಲ್ಲ ಜೀಪ್ನಾಗಾರ ಹೋಗ್ಬೋದು. ಜೀಪ್ನಾಗ ಹೋಗ್ಬೇಕಂದ್ರೆ ಪರ್ ಪರ್ಸನಿಗೆ 250 ಚಾರ್ಜ್ ಇರುತ್ತೆ ನೋಡ್ರಿ. ಜೀಪ್ ಇಲ್ಲೇ ಸ್ಟಾಪ್ ಮಾಡ್ತಾರೆ ರೀ. ಇದ್ರಕ್ಕಿಂತ ಮುಂದೆ ಹೋಗೋಕ್ಕಾಗಲ್ಲ. ಇಲ್ಲಿಂದ ನಾವು ಮುಂದೆ ಟ್ರೆಕ್ಕಿಂಗ್ ಮಾಡ್ಕೊತ ಹೋಗ್ಬೇಕು. ಇಲ್ಲಿಂದ 1.5 ಕಿಲೋಮೀಟ್ರ್ ಆಗುತ್ತೆ ಟ್ರೆಕ್ಕಿಂಗ್. ಅದೇನು ದಾರಿ ಕಾಣೋದಿಲ್ಲ, ಅದನ್ನ ಹಿಡ್ಕೊಂಡು ಹಿಂಗೆ ಮ್ಯಾಗ ಹೋಗ್ಬೇಕು. ಬರ್ರಿ ಹೋಗೋಣ. ಇಲ್ಲಿ ದಾರಿ ಹತ್ತಿ ಹುಡುಗ ಪಾಪ ದಮ್ಮ ಹತ್ತೈತಿ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ.
ಹೊಸದಾಗಿ ರೆಡಿಯಾಗಿರೋ ಬ್ರಿಡ್ಜ್ ಸಿಗಂದೂರದ್ದು. ಮೊದ್ಲಕ್ಕೆಲ್ಲ ಹಿಂಗೆ ಲಾಂಚ್ನಾಗ ಕರ್ಕೊಂಡು ಹೋಗಿದ್ರೆ ಇಲ್ಲಿಂದ್ರೆ ಈಗ ಹೊಸದಾಗಿ ಬ್ರಿಡ್ಜ್ ಮಾಡ್ಯಾರ್ರಿ. ಇದ್ರಾಗ ಹೋಗ್ಬೇಕು ನಾವು. ಸೊ ಗಾಯ್ಸ್, ನೈಟ್ ಇದೇ ರೆಸಾರ್ಟ್ನಾಗ ಹಾಲ್ಟ್ ಮಾಡಿದ್ವಿ. ಇದು ರೆಸಾರ್ಟ್ ಬಂದು ಎಲಿಫೆಂಟ್ ಕ್ಯಾಂಪಿಗೆ ಭಾಳ ಹತ್ತಿರ ಐತಿ. ಅದಕ್ಕೆ ಇಲ್ಲೇ ಹಾಲ್ಟ್ ಮಾಡೋಣ ಅಂತಂದು ಹಾಲ್ಟ್ ಮಾಡಿದ್ವಿ. ಬರ್ರಿ ಹೋಗೋಣ ಈಗ ಎಲಿಫೆಂಟ್ ನೋಡಕ್ಕೆ. ಎಂಟ್ರಿ ಟಿಕೆಟ್ ಬಂದು 50 ರೂಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನಿಗೆ. ನೀವು ಬೇಕಂದ್ರೆ ಎಲಿಫೆಂಟ್ ಬಾತಿಂಗ್ ಮಾಡಿಸ್ಬೋದು, ಅದಕ್ಕೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾವು ಇವಾಗ ಎಲ್ಲದೇವು ಅಂದ್ರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹುಟ್ಟಿದ ಊರು ತೀರ್ಥಹಳ್ಳಿದಾಗದೀವಿ. ಅವ್ರದ್ದೊಂದು ಮನೆ ಐತಿ ಇಲ್ಲಿ, ಅದು ನೋಡೋಣ ಅಂತ ಹೊಂಟಿವಿ ಈಗ. ವಿಡಿಯೋ ಇಲ್ಲಿಗೆ ಎಂಡ್ ಆಕೈತ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.